ಹಲೋ ಆಲ್, ವೆಲ್ಕಮ್ ಬ್ಯಾಕ್ ವೈಫೈ ಕನ್ನಡ ಎಕ್ಸ್ಪ್ಲೈನರ್. ಮಾರ್ವಲ್ಸ್ನ ಮೂವೀಸ್ಗಳಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ. ನಾನಂತೂ ಮಾರ್ವಲ್ಸ್ನ ಒಂದು ಸಿನಿಮಾವನ್ನು ಮಿಸ್ ಮಾಡ್ಕೊಳೋದೇ ಇಲ್ಲ. ಮಾರ್ವಲ್ಸ್ನ ಮೂವೀಸ್ಗಳಲ್ಲಿ ಮೇಯ್ನ್ ಆಗಿ ಇಷ್ಟ ಆಗೋದೇ ಸೂಪರ್ ಹೀರೋಸ್ಗಳು ಅಂಡ್ ಆ ಮೂವಿಯಲ್ಲಿ ಬರೋ ಆಕ್ಷನ್ ಸೀನ್ಸ್ ಅಂಡ್ ವಿಜುವಲ್ಸ್. ನೀವು ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇಂದ ಮಾರ್ವಲ್ಸ್ ಮೂವೀಸ್ಗಳನ್ನು ಮಿಸ್ ಮಾಡ್ಕೊಂಡಿದ್ರೆ ಈ ವಿಡಿಯೋ ನಿಮಗೋಸ್ಕರ. ಈ ವಿಡಿಯೋದಲ್ಲಿ ನಾವು ಬೆಸ್ಟ್ ಕನ್ನಡ ಡಬ್ಡ್ ಮಾರ್ವಲ್ ಮೂವೀಸ್ಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಈ ಲಿಸ್ಟಲ್ಲಿರೋ 6 ಮೂವೀಸ್ ಕೂಡ ಡಿಸ್ನಿ ಪ್ಲಸ್ ಹಾಟ್‌ಸ್ಟಾರಲ್ಲಿ ಕನ್ನಡ ಭಾಷೆಯಲ್ಲೇ ಸಿಗುತ್ತೆ. ಬನ್ನಿ, ಲೆಟ್ಸ್ ಬಿಗಿನ್ ಟು ದಿ ವಿಡಿಯೋ. ಬ್ಲ್ಯಾಕ್ ಪ್ಯಾಂಥರ್ ವಕಾಂಡಾ ಫಾರೆವರ್ 2022 ಅಲ್ಲಿ ರಿಲೀಸ್ ಆದ ಸೈ-ಫೈ ಆಕ್ಷನ್ ಮೂವಿ. ಈ ಮೂವಿಗೆ IMDb ರೇಟಿಂಗ್ 6.7 ಔಟ್ ಆಫ್ 10 ಅಂಡ್ ಈ ಮೂವಿಯ ಒನ್ಲೈನ್ ಸ್ಟೋರಿ ಏನಪ್ಪಾ ಅಂದ್ರೆ, ನಮ್ಮ ಬ್ಲ್ಯಾಕ್ ಪ್ಯಾಂಥರ್ ಇಚ್ಚೆಲ್ಲ ಅನ್ನೋನ್ ಡಿಸೀಸ್ ಇಂದ ಸತ್ತೋಗ್ತಾನೆ. ನಾಯಕನಿಲ್ಲದ ವಕಾಂಡಾ ಜನರಿಗೆ ಮುಂದೆ ಏನೆಲ್ಲ ಪ್ರಾಬ್ಲಮ್ ಬರುತ್ತೆ, ಹಾಗೆ ಮುಂದೆ ಯಾರು ಬ್ಲ್ಯಾಕ್ ಪ್ಯಾಂಥರ್ ಆಗ್ತಾರೆ ಎಂಬುದು ಈ ಮೂವಿಯ ಸ್ಟೋರಿ ಆಗಿರುತ್ತೆ. ನೀವಿನ್ನು ಈ ಮೂವಿಯನ್ನು ನೋಡಿಲ್ಲ ಅಂದರೆ ಒಂದ್ಸತಿ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಮೂವಿ ಡಾಕ್ಟರ್ ಸ್ಟ್ರೇಂಜ್ ಇನ್ ದಿ ಮಲ್ಟಿವರ್ಸ್ ಆಫ್ ಮ್ಯಾಡ್ನೆಸ್ 2022 ಅಲ್ಲಿ ರಿಲೀಸ್ ಆದ ಫ್ಯಾಂಟಸಿ ಹಾರರ್ ಮೂವಿ ಆ್ಯಂಡ್ ಈ ಮೂವಿಗೆ IMDb ರೇಟಿಂಗ್ 6.9 ಔಟ್ ಆಫ್ 10 ಆ್ಯಂಡ್ ಈ ಮೂವಿಯ ಒನ್ಲೈನ್ ಸ್ಟೋರಿ ಏನಪ್ಪ ಅಂದರೆ, ಡಾಕ್ಟರ್ ಸ್ಟ್ರೇಂಜ್ ಮಲ್ಟಿವರ್ಸ್ನಲ್ಲಿ ಟ್ರಾವೆಲ್ ಮಾಡ್ತಾನೆ. ಟ್ರಾವೆಲ್ ಮಾಡೋಕ್ಕೆ ರೀಸನ್ ಏನು, ಹಾಗೆ ವಾಂಡಾಗೆ ಇದರಲ್ಲಿ ಸಂಬಂಧ ಏನು ಎಂಬುದು ಈ ಮೂವಿಯ ಸ್ಟೋರಿ ಆಗಿರುತ್ತೆ. ಡಾಕ್ಟರ್ ಸ್ಟ್ರೇಂಜ್ ಆ್ಯಂಡ್ ವಾಂಡಾ ಫ್ಯಾನ್ಸ್ಗಂತೂ ಮಸ್ಟ್ ವಾಚ್ ಮೂವಿ, ಒಂದ್ಸರಿ ಟ್ರೈ ಮಾಡಿ ನೋಡಿ. ನಮ್ಮ ಲಿಸ್ಟ್ನ ಥರ್ಡ್ ಮೂವಿ ಶಾಂಗ್-ಚಿ ದ ಲೆಜೆಂಡ್ ಆಫ್ 10 ರಿಂಗ್ಸ್ 2021 ನಲ್ಲಿ ರಿಲೀಸ್ ಆದ ಆಕ್ಷನ್ ಅಡ್ವೆಂಚರ್ ಮೂವಿ. ಈ ಮೂವಿಗೆ IMDb ರೇಟಿಂಗ್ 7.4 ಔಟ್ ಆಫ್ 10 ಆ್ಯಂಡ್ ಈ ಮೂವಿಯ ಒನ್ಲೈನ್ ಸ್ಟೋರಿ ಏನಪ್ಪ ಅಂದರೆ, ಶಾಂಗ್-ಚಿ ಈ ಮೂವಿಯ ಹೀರೋ ಆ್ಯಂಡ್ ಅವನ ಫಾದರ್ ನಡುವೆ ನಡೆಯುವ ರಿವೆಂಜ್ ಸ್ಟೋರಿ ಆ್ಯಂಡ್ ಈ ಮೂವಿಯ ಟೈಟಲ್ನಲ್ಲಿರೋ ಆ 10 ರಿಂಗ್ಸ್ ಏನು ಎಂಬುದು ನೀವು ಮೂವಿ ನೋಡಿಕೊಂಡು ತಿಳ್ಕೊಬೇಕು. ರಿಯಲಿ ಹೇಳ್ತೀನಿ, ಈ ಮೂವಿಯಲ್ಲಿ ಬರೋ ಪ್ರತಿಯೊಂದು ವಿಜುವಲ್ಸ್ ಕೂಡ ಟಾಪ್ ಕ್ಲಾಸ್ ಆ್ಯಂಡ್ ಆ್ಯಕ್ಷನ್ ಸೀನ್ಸ್ ಅಂತ ನೆಕ್ಸ್ಟ್ ಲೆವೆಲ್. ನೀವಿನ್ನು ಈ ಮೂವಿಯನ್ನು ನೋಡಿಲ್ಲ ಅಂದರೆ ಒಂದ್ಸರಿ ಟ್ರೈ ಮಾಡಿ ನೋಡಿ, ಹೈಲಿ ರೆಕಮೆಂಡೆಡ್. ನಮ್ಮ ಲಿಸ್ಟ್ನ ಫೋರ್ತ್ ಮೂವಿ ಸ್ಪೈಡರ್ ಮ್ಯಾನ್ ನೋ ವೇ ಹೋಮ್ 2021 ನಲ್ಲಿ ರಿಲೀಸ್ ಆದ ಆಕ್ಷನ್ ಫ್ಯಾಂಟಸಿ ಮೂವಿ ಆ್ಯಂಡ್ ಈ ಮೂವಿಗೆ IMDb ರೇಟಿಂಗ್ 8.2 ಔಟ್ ಆಫ್ 10 ನೀಡಿದ್ದಾರೆ. ಆ್ಯಂಡ್ ಈ ಮೂವಿಯ ಒನ್ಲೈನ್ ಸ್ಟೋರಿ ಏನಪ್ಪ ಅಂದರೆ, ಪೀಟರ್ ಪಾರ್ಕರ್ ತಾನೇ ಸ್ಪೈಡರ್ ಮ್ಯಾನ್ ಅಂತ ಅವನಿಗೆ ಮತ್ತು ಅವನ ಫ್ರೆಂಡ್ಸ್ಗೆ ಮಾತ್ರ ಗೊತ್ತಿರುತ್ತೆ. ಆದರೆ ಕೆಲವು ಪ್ರಾಬ್ಲಮಿಂದ ಅದು ಎಲ್ಲರಿಗೂ ಗೊತ್ತಾಗುತ್ತೆ. ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಕ್ಕೆ ಡಾಕ್ಟರ್ ಸ್ಟ್ರೇಂಜ್ ಹತ್ರ ಹೋಗ್ತಾನೆ ಪೀಟರ್ ಪಾರ್ಕರ್. ಮುಂದೆ ಏನಾಯಿತು ಎಂಬುದು ಈ ಮೂವಿಯ ಸ್ಟೋರಿ ಆಗಿರುತ್ತೆ. ಈ ಮೂವಿಯಲ್ಲಿ ನಾವು ಚೈಲ್ಡ್ಹುಡ್ಡಲ್ಲಿ ನೋಡಿದ ಎಲ್ಲ ಸ್ಪೈಡರ್ ಮ್ಯಾನ್ಸ್ ಆ್ಯಂಡ್ ವಿಲನ್ಸ್ ಅನ್ನು ನೋಡಬಹುದು. ಡೆಫಿನೆಟ್ಲಿ ಹೇಳ್ತೀನಿ, ಗೋಲ್ಡನ್ ವರ್ತ್ ಮೂವಿ, ಮಿಸ್ ಮಾಡ್ಕೋಬೇಡಿ. ನಮ್ಮ ಲಿಸ್ಟ್ನ ಫಿಫ್ತ್ ಮೂವಿ ಥೋರ್ ಲವ್ ಆ್ಯಂಡ್ ಥಂಡರ್ 2022 ಅಲ್ಲಿ ರಿಲೀಸ್ ಆದ ಆಕ್ಷನ್ ಅಡ್ವೆಂಚರ್ ಮೂವಿ ಆ್ಯಂಡ್ ಈ ಮೂವಿಗೆ IMDb ರೇಟಿಂಗ್ 6.2 ಔಟ್ ಆಫ್ 10 ಆ್ಯಂಡ್ ಈ ಮೂವಿಯ ಪ್ಲಾಟ್ ವಿಷಯಕ್ಕೆ ಬಂದರೆ, ಗಾರ್ಡ್ಸ್ಗಳನ್ನೆಲ್ಲ ನಾಶ ಮಾಡೋಕ್ಕೆ ಗಾಡ್ ಬಚ್ಚರ್ ಎಲ್ಲ ಗಾರ್ಡ್ಸ್ಗಳನ್ನು ಸಾಯಿಸುತ್ತಿರುತ್ತಾನೆ. ಹಾಗೆ ಗಾಡ್ ಬಚ್ಚರ್ ಆಸ್ಗಾರ್ಡ್ ಮೇಲೆ ಬಂದಾಗ ಏನಾಯಿತು, ಹಾಗೆ ಥೋರ್ ತನ್ನ ಟೀಮನ್ನು ಹೇಗೆ ಬಿಲ್ಡ್ ಮಾಡ್ತಾನೆ ಎಂಬುದು ಈ ಮೂವಿಯ ಸ್ಟೋರಿ ಆಗಿರುತ್ತೆ. ಈ ಮೂವಿಯಲ್ಲಿ ಫನ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಹಾಗೆ ಈ ಮೂವಿ ಮುಂಚೆ ಬಂದ ಥೋರ್ ಮೂವಿಗಳ ರೇಂಜ್ಗೆ ಇರುವುದಿಲ್ಲ, ಆದರೂ ಒಂದ್ಸರಿ ನೋಡ್ಬೋದು. ಥೋರ್ ಫ್ಯಾನ್ಸ್ಗಳಿಗಂತೂ ಮಸ್ಟ್ ವಾಚ್ ಮೂವಿ. ಆ್ಯಂಡ್ ನಮ್ಮ ಲಿಸ್ಟ್ನ ಲಾಸ್ಟ್ ಮೂವಿ ಬ್ಲ್ಯಾಕ್ ವಿಂಡೋ 2021 ನಲ್ಲಿ ರಿಲೀಸ್ ಆದ ಆಕ್ಷನ್ ಥ್ರಿಲ್ಲರ್ ಮೂವಿ ಆ್ಯಂಡ್ ಈ ಮೂವಿಯ IMDb ರೇಟಿಂಗ್ ಬಂದ್ಬಿಟ್ಟು 6.7 ಔಟ್ ಆಫ್ 10 ಆ್ಯಂಡ್ ಈ ಮೂವಿಯ ಪ್ಲಾಟ್ ವಿಷಯಕ್ಕೆ ಬಂದರೆ, ಅವೆಂಜರ್ ಸಿವಿಲ್ ವಾರ್ ನಂತರ ನತಾಶಾ ಒಂದು ಸೇಫ್ ಹೌಸ್ಗೆ ಹೋಗ್ತಾಳೆ. ಆಗ ಅವಳ ಮೇಲೆ ಒಂದು ಅಟ್ಯಾಕ್ ಆಗುತ್ತೆ. ಅಟ್ಯಾಕ್ ಮಾಡಿದರು ಯಾರು ಎಂಬುದು ಈ ಮೂವಿಯ ಸ್ಟೋರಿ ಆಗಿರುತ್ತೆ. ಈ ಮೂವಿ ಫುಲ್ ನತಾಶಾ ಫ್ಯಾಮಿಲಿ ಸುತ್ತ ನಡೆಯೋ ಕಥೆಯಾಗಿರುತ್ತೆ. ನೀವಿನ್ನು ಈ ಮೂವಿಯನ್ನು ನೋಡಿಲ್ಲ ಅಂದರೆ ಒಂದ್ಸರಿ ಟ್ರೈ ಮಾಡಿ. ಸಿಟ್ ಗಾಯ್ಸ್, ಇವು ಫ್ರೆಂಡ್ಸ್ ನಮ್ಮ ಕನ್ನಡ ಲ್ಯಾಂಗ್ವೇಜ್ಗೆ ಡಬ್ ಆಗಿರೋ ಮಾರ್ವಲ್ಸ್ ಮೂವೀಸ್ಗಳು. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫೇವ್ರೆಟ್ ಮಾರ್ವಲ್ ಹೀರೋ ಯಾರಂತ ಕೆಳಗಡೆ ಕಮೆಂಟ್ ಮಾಡಿ. ಮತ್ತು ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬಾಯ್ ಫ್ರೆಂಡ್ಸ್.